ನಮಸ್ಕಾರ ರೀ, ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ರೇಷನ್ ಅಕ್ಕಿನ ಯೂಸ್ ಮಾಡಿಕೊಂಡು ಈ ರೀತಿ ಮೇಲ್ಗಡೆಯಿಂದ ಗರಿ ಗರಿಯಾದಂಥ ಒಳಗಡೆಯಿಂದ ಸಾಫ್ಟ್ ಆದ ಪಡ್ಡುನ ಯಾವ ರೀತಿ ಮಾಡೋದು ಅಂಥೇಳಿ ಈ ವಿಡಿಯೋದಾಗ ತೋರ್ಸಾಕತ್ತೇನೆ ರೀ. ಪಡ್ಡುನ ನೋಡ್ರಿ ಎಷ್ಟೊಂದು ಸ್ಪಾಂಜಿಯಾಗಿ ಸಾಫ್ಟಾಗಿ ಬಂದಾವಂಥೇಳಿ. ಈ ರೀತಿ ಪರ್ಫೆಕ್ಟ್ ಆದಂಥ ಅಳತೆಯಲ್ಲಿ ನೀವು ಪಡ್ಡುನ ಮಾಡಿದ್ದೆ ಆದ್ರೆ ನಿಮ್ಮ ಪಡ್ಡು ಇಷ್ಟೇ ಪರ್ಫೆಕ್ಟಾಗಿ ಸೂಪರಾಗಿ ಬರ್ತಾವ್ರಿ. ಟೇಸ್ಟ್ ಅಂತೂ ಅದ್ಭುತ, ನೀವು ಕೇಳೋ ಹಾಗೆ ಇಲ್ಲ. ಬರೀ ಹೆಂಗಿದ್ರೆ ಈ ಒಂದು ಸ್ಪಾಂಜಿ ಆದಂಥ ಪಡ್ಡುನ ಹೆಂಗೆ ಮಾಡೋದು ಅಂಥೇಳಿ ವಿಡಿಯೋನ ನೋಡ್ಕೊಂಡು ಬರೋನು. ಫಸ್ಟ್ ನಾನಿಲ್ಲೇ ಈ ಪಡ್ಡುನ ಮಾಡೋಕೆ 3 ಕಪ್ ಆಗುವಷ್ಟು ರೇಷನ್ ಅಕ್ಕಿನ ತೊಗೊಳಕತ್ತೇನೆ ರೀ. ನೋಡಿರಿ, ಇವಾಗ 3 ಕಪ್ ರೇಷನ್ ಅಕ್ಕಿಗೆ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಆಗುವಷ್ಟು ಅಥವಾ ಅರ್ಧ ಕಪ್ ಆಗುವಷ್ಟು ಉದ್ದಿನ ಬೇಳೆನ ತೊಗೊಳ್ಬೇಕು. ನೋಡಿರಿ, ಇವು ರೇಷನ್ ಅಕ್ಕಿ ಇಲ್ಲ ಅಂದರೆ ನೀವು ಮನೇಲಿ ಯಾವ ಅಕ್ಕಿ ಇದೆಯಲ್ಲ ಅದನ್ನೇ ಯೂಸ್ ಮಾಡ್ಕೊಳ್ಬೋದು. ಇವಾಗ ಅರ್ಧ ಕಪ್ ಉದ್ದಿನ ಬೇಳೆ ಹಾಕಿಂದ 1/4 ಕಪ್ಪು ಅಂದರೆ 2 ಟೀ ಸ್ಪೂನಷ್ಟು ಕಡಲೆಬೇಳೆ ಮತ್ತು 1 ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನ ಹಾಕಿ ನೀಟಾಗಿ ಒಂದು ಸರ್ತಿ ಡ್ರೈ ಮಿಕ್ಸ್ ಮಾಡ್ಕೊರಿ. ಡ್ರೈ ಮಿಕ್ಸ್ ಮಾಡ್ಕೊಂಡಿಂದ ಇವನ್ನ ಒಂದು 3 ರಿಂದ 4 ಸರ್ತಿ ಕ್ಲೀನಾಗಿ ವಾಶ್ ಮಾಡಿ ತೊಗೊಂಡು ಬರಬೇಕು. ಯಾಕಂದ್ರೆ ರೇಷನ್ ಅಕ್ಕಿ ಒಳಗೆ ಡಸ್ಟು ಭಾಳ ಇರ್ತೈತಿ. ಅದಕ್ಕಾಗಿ ನಾವು ಎಷ್ಟು ಕ್ಲೀನಾಗಿ ವಾಶ್ ಮಾಡ್ತೇವಲ್ಲ ಪಡ್ಡು ಕೂಡ ಅಷ್ಟೇ ವೈಟಾಗಿ ಮತ್ತು ಟೇಸ್ಟಿಯಾಗಿ ಬರ್ತಾವ್ರಿ. ನೋಡಿರಿ, ಇವಾಗ ನಾನು ಕ್ಲೀನಾಗಿ ವಾಶ್ ಮಾಡಿ ಅಕ್ಕಿ ಪೂರ್ತಿ ಮುಳುಗಬೇಕು ಆ ರೀತಿ ನೀರನ್ನ ಹಾಕಿ ಓವರ್ನೈಟ್ ನೆನೆಯೋಕೆ ಇಟ್ಟಿದ್ದೀನಿ. ಆ ಪಾತ್ರೆ ಚಿಕ್ಕದಾಗಿದ್ಕ ನಾನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡೇನಿ. ನೋಡಿರಿ, ಇವಾಗ ಅಕ್ಕಿ ಪೂರ್ತಿಯಾಗಿ ನೆಂದಾವು. ಇವಾಗ ಇವನ್ನ ಮಿಕ್ಸಿ ಮಾಡ್ಕೊಂಡು ತೊಗೊಂಡು ಬರಬೇಕು. ಸ್ವಲ್ಪನೇ ಅಕ್ಕಿನ ಮಿಕ್ಸಿ ಜಾರೊಳಗೆ ಹಾಕಿ ಮಿಕ್ಸಿ ಮಾಡ್ಕೊಂಡು ಬರಬೇಕು. ಇವಾಗ ಈ ಅಕ್ಕಿ ಜೊತೆಗೆ ನಾವು ಅಕ್ಕಿನ ರುಬ್ಬಕ್ಕಿಂತ ಒಂದು 10 ನಿಮಿಷ ಮೊದಲು ಯಾವ ಕಪ್ ಒಳಗೆ ರೇಷನ್ ಅಕ್ಕಿನ ತೊಗೊಂಡಿದ್ದೀವಲ್ಲ ಅದೇ ಕಪ್ನೊಳಗೆ ಅರ್ಧ ಕಪ್ ಆಗುವಷ್ಟು ಅವಲಕ್ಕಿನ ನೆನೆ ಹಾಕಿದ್ದೇನೆ ರೀ. ಕೇವಲ 10 ನಿಮಿಷ ನೆನೆದ್ರೆ ಸಾಕು, ಅವಲಕ್ಕಿ ಪೂರ್ತಿಯಾಗಿ ನೆಂದಿರ್ತಾವೆ. ನೋಡಿರಿ, ಇವಾಗ ಸ್ವಲ್ಪ ಅವಲಕ್ಕಿನ ನಾನು ಈ ಮಿಕ್ಸಿ ಜಾರೊಳಗೆ ಹಾಕಿ ಮತ್ತು ನೆನೆಸಿದಂಥ ನೀರನ್ನ ಹಾಕಿ ಇದಕ್ಕೆ ನೋಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಪಡ್ಡು ಕಲರ್ ಸ್ವಲ್ಪ ಚೆಂದಂಗೆ ಬರಲಿ ಅಂಥೇಳಿ ಒಂದು ಸ್ವಲ್ಪ ಸಕ್ಕರೆನ ಹಾಕಿ ಇದನ್ನು ಪೂರ್ತಿ ನೈಸಾಗಿ ರುಬ್ಕೊಂಡು ತೊಗೊಂಡು ಬರಬೇಕು. ಈ ರೆಸಿಪಿ ಪಡ್ಡು ಮಾಡೋದ್ರಿಂದ ಸ್ವಲ್ಪ ತರಿಯಾಗಿದ್ದರೂ ನಡಿತೈತ್ರಿ ಹಿಟ್ಟು. ಈ ಹಿಟ್ಟನ್ನು ಯೂಸ್ ಮಾಡಿಕೊಂಡು ನಾವು ಮಸಾಲೆ ದೋಸೆ ಕೂಡ ಮಾಡ್ಕೊಳ್ಬೋದು. ನೋಡಿರಿ, ಇವಾಗ 2 ಬ್ಯಾಚ್ ಹಿಟ್ಟನ್ನು ನಾನು ಪೂರ್ತಿಯಾಗಿ ರುಬ್ಬಿ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡೇನಿ. ಇವಾಗ ಇದಕ್ಕೆ ನೀರದು ಏನು ಹಾಕೋದು ಬೇಡ ಎಕ್ಸ್ಟ್ರಾ, ಹಂಗೆ ಒಂದು ಸರ್ತಿ ಕೈಲೇ ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಪಡ್ಡು ಮಾಡೋದ್ರಿಂದ ಜಾಸ್ತಿ ತಿಳುವಾದ್ರೆ ಪಡ್ಡು ಸರಿಯಾಗಿ ಬರೋದಿಲ್ಲ. ಇಷ್ಟಿದ್ರೆ ಸಾಕ್ರಿ. ನೋಡ್ರಿ, ಇವಾಗ ಈ ರೀತಿ ಕೈಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಪರ್ಮೆಂಟೇಷನ್ ಮಾಡೋ ಅಗತ್ಯ ಇರೋದಿಲ್ಲ ಮತ್ತು ಹಿಟ್ಟು ತಾನಾಗೆ ಉಬ್ಬಿ ಬರ್ತೈತಿ. ಈ ರೀತಿ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಒಂದು ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡಿಕೊಂಡು ಇವನ್ನ ಒಂದು 4 ರಿಂದ 5 ತಾಸು ಹಿಟ್ಟನ್ನು ನೆನೆಯೋಕೆ ಇಡಬೇಕ್ರಿ. ನೋಡ್ರಿ, ಇವಾಗ ನಾನು 4 ರಿಂದ 5 ತಾಸು ಬಿಟ್ಟು ನೋಡಾಕತ್ತೇನಿ. ಹಿಟ್ಟು ಪೂರ್ತಿಯಾಗಿ ನೆಂದೈತಿ. ನಾವು ಪಡ್ಡು ಮಾಡೋದ್ರಿಂದ ಹಿಟ್ಟು ಇಷ್ಟ ಇದ್ರೆ ಸಾಕ್ರಿ, ಜಾಸ್ತಿ ನೀರು ಹಾಕಿ ತಿಳು ಮಾಡ್ಕೊಳ್ಳೋದು ಬೇಡ. ಇವಾಗ ಹಿಟ್ಟಂತೂ ರೆಡಿ ಆಯಿತು. ಈ ಕಡೆ ಸ್ಟವ್ ಮೇಲೆ ಪಡ್ಡು ತವಾನ ಕಾಯೋದಕ್ಕಿಟ್ಟು ಸ್ವಲ್ಪ ಪಡ್ಡು ತವ ಕಾದಿಂದ ಅದಕ್ಕೆ ಈ ರೀತಿ ಎಣ್ಣೆನ ಹಾಕ್ಕೊಳ್ಬೇಕ್ರಿ. ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆನ ಹಾಕಬೇಕು. ನೋಡ್ರಿ, ಇವಾಗ ಎಣ್ಣೆ ಪೂರ್ತಿ ಆಗೋ ಹಂಗೆ ನಾನು ನೀಟಾಗಿ ಸವರಾಕತ್ತೇನಿ. ಈ ರೀತಿ ಆಗಿಂದ ಉರಿನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಎಲ್ಲ ಮನೆಗೂ ಪಡ್ಡು ಹಿಟ್ಟನ್ನು ಹಾಕ್ಕೊಳ್ಬೇಕು. ಪಡ್ಡುನ ಹಾಕೊಳ್ಳುವಾಗ ಪೂರ್ತಿ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ನಿಧಾನವಾಗಿ ಹಿಟ್ಟನ್ನೆಲ್ಲ ಹಾಕ್ಕೊಳ್ಬೇಕ್ರಿ. ಒಮ್ಮೆ ಹೈ ಫ್ಲೇಮ್ ಮಾಡ್ರೆ ಪಡ್ಡು ಸೀದ್ ಹೋಗೋ ಚಾನ್ಸಸ್ ಇರ್ತೈತಿ. ನೋಡ್ರಿ, ಇವಾಗ ನಾನು ಮೇಲೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಾಕತ್ತೇನಿ. ಈ ರೀತಿ ಎಣ್ಣೆನ ಸ್ಪ್ರೆಡ್ ಮಾಡಿ ಆಗಿಂದ ಒಂದು ಮುಚ್ಚಳನ ಮುಚ್ಚಿ ಪೂರ್ತಿ ಉರಿನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 7 ರಿಂದ 8 ನಿಮಿಷ ಪಡ್ಡುನ ಬೇಯಿಸ್ಕೊಳ್ಬೇಕು. ನೋಡ್ರಿ, ಪಡ್ಡು ಎಷ್ಟೊಂದು ಪರ್ಫೆಕ್ಟಾಗಿ ಬಂದಾವಂತ ಹೇಳಿ. ಒಳಗಡೆಯಿಂದ ಸಾಫ್ಟಾಗಿ ಮತ್ತು ಮೇಲ್ಗಡೆಯಿಂದ ಗರಿ ಗರಿಯಾದಂಥ ಪಡ್ಡುನ ರೇಷನ್ ಅಕ್ಕಿನ ಯೂಸ್ ಮಾಡಿಕೊಂಡು ಈ ರೀತಿ ಸರಿಯಾದಂಥ ಅಳತೆಯಲ್ಲಿ ನೀವು ಒಮ್ಮೆ ಟ್ರೈ ಮಾಡಿರಿ. ಈ ಹಿಟ್ಟನ್ನು ನೆನೆಸಿರೋದ್ರಿಂದ ಇದಕ್ಕೆ ಸೋಡಾ ಆಗಲಿ ಏನೋ ಆಗಲಿ ಹಾಕೋ ಅವಶ್ಯಕತೆ ಇರೋದಿಲ್ಲ. ನಾವು ಹಿಟ್ಟನ್ನು ನೆನೆಸೋದ್ರಿಂದ ಪರ್ಮೆಂಟೇಷನ್ ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ಸೋಡಾನ ನಾನಿಲ್ಲೇ ಯೂಸ್ ಮಾಡಿಲ್ರಿ. ಸೋಡಾನ ಯೂಸ್ ಮಾಡದೇ ಇದ್ದರೂ ಈ ರೀತಿ ಸ್ಪಾಂಜಿ ಆದಂಥ ಪಡ್ಡುನ ನಾವು ಆರಾಮಾಗಿ ಮಾಡ್ಕೊಳ್ಬೋದು. ಸೇಮ್ ಇದೇ ಹಿಟ್ಟನ್ನು ಇದೇ ರೀತಿ ಅಕ್ಕಿನ ನೆನೆಸಿ ನಾವು ಆರಾಮಾಗಿ ಮಸಾಲೆ ದೋಸೆ ಕೂಡ ಮಾಡ್ಕೊಳ್ಬೋದ್ರಿ.
ಮಸಾಲೆ ದೋಸೆ ಮಾಡ್ಕೊಳ್ಳೋದಾದ್ರೆ ಸ್ವಲ್ಪ ನೀರನ್ನ ಹಾಕಿ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ತಿಳು ಮಾಡಿಕೊಂಡು ಮಸಾಲೆ ದೋಸೆನ ಮಾಡಿಕೊಂಡ್ರೆ ಮಸಾಲೆ ದೋಸೆ ಕೂಡ ಇಷ್ಟ ಪರ್ಫೆಕ್ಟಾಗಿ ಬರ್ತಾವೆ. ಒಂದರಿಂದ ನಾವು ಆರಾಮಾಗಿ 2 ರೆಸಿಪಿನ ಮಾಡ್ಕೊಳ್ಬೋದು. ನೋಡ್ರಿ ಪಡ್ಡು ಎಷ್ಟೊಂದು ಪರ್ಫೆಕ್ಟಾಗಿ ಬಂದಾವಂತ ಹೇಳಿ. ಸ್ವಲ್ಪ ಕೂಡ ತವಾಗಾಗಲಿ ಮತ್ತು ಸ್ಪೂನ್ಗಾಗಲಿ ಅಂಟ್ತಾ ಇಲ್ಲ. ಈ ರೀತಿ ರೇಷನ್ ಅಕ್ಕಿನ ಯೂಸ್ ಮಾಡಿಕೊಂಡು ನೀವು ಒಂದು ಸರ್ತಿ ಈ ರೀತಿ ಪಡ್ಡನ್ನು ಮಾಡಿ ನೋಡ್ರಿ. ಈ ಪಡ್ಡನ್ನ ನೀವು ಮಸಾಲ ಪಡ್ಡು ಬೇಕಾದರೂ ಮಾಡ್ಕೊಳ್ಬೋದು. ಸ್ವಲ್ಪ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕ್ಯಾರೆಟ್ ತುರಿ ಮತ್ತು ಏನಾದರೂ ಎಕ್ಸ್ಟ್ರಾ ವೆಜಿಟೇಬಲ್ಸ್ ಬೇಕಾದ್ರೆ ಅವನು ಕೂಡ ಈ ಹಿಟ್ಟೊಳಗೆ ಹಾಕಿ ಮಿಕ್ಸ್ ಮಾಡಿ ಮಸಾಲ ಪಡ್ಡು ಬೇಕಾದರೂ ಮಾಡ್ಕೊಳ್ಬೋದು. ನಾನಿಲ್ಲೇ ಪೂರ್ತಿ ವೈಟಾಗಿ ಪಡ್ಡುನ ಮಾಡ್ಕೊಂಡೇನಿ ನೋಡ್ರಿ. ಇವಾಗ ನಾನಿಲ್ಲೇ ಇನ್ನೊಂದು ಬ್ಯಾಚ್ನ ಮಾಡಿ ತೋರ್ಸಾಕತ್ತೇನಿ. ಈ ಪಡ್ಡುನ ನೀವು ಇನ್ಸ್ಟಂಟಾಗಿ ಮಾಡ್ಕೊಳ್ಳೋದಾದ್ರೆ ಹಿಟ್ಟನ್ನು ರುಬ್ಬಿದ ಕೂಡಲೇ ಒಂದು ಅರ್ಧ ಟೀ ಸ್ಪೂನಷ್ಟು ಈನೋ ಪೌಡ್ರು ಇಲ್ಲ ಅಂದ್ರೆ 1 ಚಿಟಿಕೆಯಷ್ಟು ಅಡುಗೆ ಸೋಡಾನ ಹಾಕಿ ಇನ್ಸ್ಟಂಟಾಗಿ ಈ ಪಡ್ಡುನ ಮಾಡ್ಕೊಳ್ಬೋದು. ಸೋಡಾ ಮತ್ತು ಈನೋ ಹಾಕೊಳ್ಳೋದು ಬೇಡ ನಮ್ಗೆ ಇಷ್ಟ ಇಲ್ಲ ಅಂದರೆ ಈ ಹಿಟ್ಟನ್ನು 4 ರಿಂದ 5 ಅವರು ನೆನೆಸಿ ಈ ರೀತಿ ಈನೋ ಮತ್ತು ಸೋಡಾನ ಹಾಕಿದ ಪಡ್ಡುನ ಮಾಡ್ಕೊಳ್ಬೋದ್ರಿ. ಕೆಲವೊಬ್ಬರಿಗೆ ಈನೋ ಮತ್ತು ಸೋಡಾನ ಉಪಯೋಗಿಸೋದು ಇಷ್ಟ ಇರೋದಿಲ್ಲ. ಅಂಥವರು 4 ರಿಂದ 5 ತಾಸು ಹಿಟ್ಟನ್ನು ನೆನೆಸಿ ಈ ರೀತಿ ಗರಿ ಆದಂಥ ಸ್ಪಾಂಜಿ ಆದಂಥ ಪಡ್ಡುನ ನೀವು ಮಾಡ್ಕೊಳ್ಬೋದು. ಭಾಳ ಅಂದ್ರೆ ಭಾಳ ಪರ್ಫೆಕ್ಟಾಗಿ ಬರ್ತಾವ್ರಿ. ರೇಷನ್ ಅಕ್ಕಿನ ಯೂಸ್ ಮಾಡಿಕೊಂಡು ಈ ರೀತಿ ರೆಸಿಪಿನ ನೀವು ಒಂದು ಸರ್ತಿ ಟ್ರೈ ಮಾಡಿರಿ. ಈ ರೆಸಿಪಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಈ ರೆಸಿಪಿಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತಾ ಇರ್ರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ್ರಿ. ಎಲ್ಲರಿಗೂ